ತಾವು ಇದನ್ನ ಹೆಚ್ಚು ಪ್ರಚಾರ ಮಾಡಿ ನನಗೆ ಸಹಾಯ ಮಾಡಬೇಕು ಅಂತ ಕೋರ್ತಾರೆ. ಎಲ್ಲರಿಗೂ ನಮಸ್ಕಾರ. ಭಾರತದ ಸಂವಿಧಾನದ ಆಶಯಗಳನ್ನು ಈವರೆಗೆ ಪೂರೈಸದೆ ಏನು ನಾವು ಸಂವಿಧಾನದ ಪೀಠಿಕೆಯಲ್ಲಿ ಈವರೆಗೆ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೇವೆ, ಆ ಪೀಠಿಕೆಯ ಪರವಾಗಿ ಯಾವುದೇ ಆಳುವಂಥ ಸರ್ಕಾರಗಳು ಈವರೆಗೆ ಅದನ್ನು ಸಂಪೂರ್ಣ ನಿಭಾಯಿಸದೆ ವಿಫಲ ಆಗಿದ್ದಾರೆ. ಆ ನಿಮಿತ್ತ ಏನು ನಮ್ಮ SC/ST ಹಾಗೂ ಇನ್ನಿತರೆ ಜನಾಂಗದ ಅಭಿವೃದ್ಧಿ ಪರ ಕೆಲಸ ಮಾಡದೇ ಇರ್ತಕ್ಕಂಥ ಸರ್ಕಾರಗಳು ಎಚ್ಚೆತ್ತು ಕೆಲಸ ಮಾಡಬೇಕಾಗಿದೆ. ನೋಡಿ, ಈಗ ನಾವು ಇಡೀ ಕರ್ನಾಟಕದಾದ್ಯಂತ ಬಹುಸಂಖ್ಯಾತ ಜನಸಂಖ್ಯೆಯಲ್ಲಿ ನಾವಿದ್ದೇವೆ. ಆದರೂ ಕೂಡ ಈ ಜನಾಂಗದ ಅಭಿವೃದ್ಧಿ ಈವರೆಗೆ ಪ್ರಗತಿಪರದಂತ ಸಾಗಲಿಲ್ಲ. ಯಾಕೆ ಅಂತಂತಂದರೆ, ಈಗ ನಾವು ಎಲ್ಲ ಗಮನಿಸ್ದಂಗೆ ಹಲವಾರು ಅವಘಡಗಳು ಸಮಾಜದ ಉದ್ದಗಲಕ್ಕೂ ನಡೀತಲೇ ಬರ್ತಾ ಇದೆ. SC/ST ದೌರ್ಜನ್ಯಗಳಾಗ್ತಾ ಇದ್ದಾವೆ, ST ಅವ್ರ ಮೇಲೆ ಮತ್ತು ಅತ್ಯಾಚಾರಗಳಾಗ್ತಾ ಇದ್ದಾವೆ, ಕೊಲೆ ಆಗ್ತಾ ಇದ್ದಾವೆ. ಆದರೂ ಕೂಡ ಇದನ್ನು ಕೇಳಲಿಕ್ಕೆ ಅಂತ ಒಂದು ನಿಯೋಗ ಇದೆ ಕರ್ನಾಟಕದಲ್ಲಿ. ಸರ್ಕಾರ ಈವರೆಗೆ ಅದನ್ನು ನೇಮಿಸಲೇ ಇಲ್ಲ. ಆ ನಿಯೋಗಕ್ಕೆ ಒಬ್ಬ ಅಧ್ಯಕ್ಷನನ್ನು ಕೂಡ ಈ ಆಯೋಗಕ್ಕೆ SC/ST ಆಯೋಗದ ಅಧ್ಯಕ್ಷರನ್ನ ಈವರೆಗೆ ಈ ಕಾಂಗ್ರೆಸ್ ಸರ್ಕಾರ ನೇಮಿಸ್ತಿಲ್ಲ. ಈ ಕುಂದುಕೊರತೆಗಳನ್ನು ನಾವು ಯಾರ ಹತ್ರ ನಾವು ಕೇಳಬೇಕು ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ಈಗ ಆಲ್ರೆಡಿ ನಾವು ಮೊನ್ನೆ ನಮ್ಮ ರಾಮಯ್ಯನವರು ಹೇಳಿದ ಹಾಗೆ ಗರ್ವಿತ ರಾಜ್ಯಪಾಲರನ್ನ ಭೇಟಿ ಮಾಡಿ ಈ ವಿಚಾರವನ್ನು ನಾವು ಮುಕ್ತವಾಗಿ ಅವ್ರ ಜೊತೆ ಹಂಚ್ಕೊಂಡಿದ್ದೇವೆ. ಅವರು ಕೂಡ ಸರ್ಕಾರದವ್ರಿಗೆ ನಾನು ಕಾಂಗ್ರೆಸ್ ಸರ್ಕಾರದವ್ರಿಗೆ ನಾನು ಡೈರೆಕ್ಷನ್ ಕೊಡ್ತೀನಿ ಅಂತ ನಮ್ಮ ಜೊತೆ ಹೇಳಿದ್ದಾರೆ. ಮತ್ತು ಮುಖ್ಯವಾದ ವಿಚಾರ ಏನಪ್ಪ ಅಂತಂತಂದರೆ, ಒಂದಲ್ಲ ಎರಡಲ್ಲ ನೂರಾರು ಸಮಸ್ಯೆ ಎದುರಾಗ್ತಾ ಇದ್ದರೂ ಕೂಡ ಆಳುವಂಥ ಸರ್ಕಾರ ಕಣ್ಮುಚ್ಕೊಂಡು ಕೂತಿರೋದು ದುರಂತ. ನೋಡಿ, ಯಾವುದೇ ಅಭಿವೃದ್ಧಿ ಆಗಿಲ್ಲ. ಇಷ್ಟೊತ್ತಿಗೆ ಸ್ವತಂತ್ರ ಬಂದು 78 ವರ್ಷಗಳಾದರೂ ಕೂಡ, ಸಂವಿಧಾನ ಬಂದು 75 ವರ್ಷ ಗೀತ ಬರ್ತಾ ಇದ್ರೂ ಕೂಡ ಈ ಒಂದು ದೇಶ, ಒಂದು ಜನ, ಒಂದು ಅಭಿವೃದ್ಧಿ ಅಂತ ಆಗಬೇಕಾದ್ರೆ ಇಷ್ಟು ವರ್ಷ ಬೇಕಾಗಿರಲಿಲ್ಲ. ಸರ್ಕಾರಗಳು ತಮ್ಮ ತಮ್ಮ ಕರ್ತವ್ಯ ನಿಷ್ಠೆಯಿಂದ ಆ ಕಾರ್ಯರೂಪಕ್ಕೆ ತಂದಿದ್ದರೆ ಆಗಿದ್ದಿದ್ರೆ ಇಷ್ಟೊಂದು ಕಾಲಾವಕಾಶ ಬೇಕಾಗಿರಲಿಲ್ಲ. ಆದರೂ ಕೂಡ ನೋಡಿ, ಇಷ್ಟು ಹೋರಾಟಗಳು ಎಲ್ಲ ಸಂಘಟನೆಗಳು ಹೋರಾಟ ಮಾಡ್ತಾನೆ ಇದ್ದಾವೆ. ಪ್ರಗತಿಪರ ಸಂಘಟನೆಗಳು, ಹೋರಾಟಗಾರರು ಸಾಮಾಜಿಕ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ಕೊಂಡು ಬರ್ತಾನೆ ಇದ್ದಾವೆ. ಆದರೂ ಕೂಡ ಈವರೆಗೆ ಯಾವುದೇ ಥರದ ಪ್ರಗತಿ ಆಗಲಿಲ್ಲ ಅನ್ನೋದು ಭಾಳ ದುರಂತ. ಇನ್ನಾದರೂ ಈ ಸರ್ಕಾರಗಳು ಎಚ್ಚೆತ್ತುಕೊಂಡು ಸಂವಿಧಾನ ಆಶಯಗಳನ್ನ ಪೂರೈಸುವಲ್ಲಿ ಕಾರ್ಯೋನ್ಮುಖರಾಗಬೇಕು ಅಂತ ನಾವು ಈ ಮೂಲಕ ಕೇಳ್ತಾ ಇದ್ದೇವೆ ಮತ್ತು ಡಿಮಾಂಡ್ ಮಾಡ್ತಾ ಇದ್ದೇವೆ. ಕಾನ್ಸ್ಟಿಟ್ಯೂಷನ್ ಜಾರಿಯಾಗಿ 70 ವರ್ಷ ಆಗಿದೆ. ಸರ್ಕಾರಗಳು ನೂರಾರು ಸ್ಕೀಮ್ಗಳನ್ನ ಘೋಷಣೆ ಮಾಡ್ತವೆ, SC/ST ಏನೋ ಯೋಜನೆಗಳನ್ನ ಘೋಷಣೆ ಮಾಡಿದ್ರು ಕೂಡ ನಿಜವಾದ ಮಟ್ಟದ ಅಭಿವೃದ್ಧಿ ಆಗ್ತಿಲ್ಲ. ಯಾಕೆ ಆಗ್ತಿಲ್ಲ ಅನ್ನೋದಕ್ಕೆ ಈಗಾಗಲೇ ಹೇಳ್ದಂಗೆ ನಮ್ಮದು ರಾಜ್ಯದಲ್ಲಿ ಏನು ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಆಯೋಗ ಇದೆ, ಆಯೋಗಕ್ಕೆ ಅಧ್ಯಕ್ಷನೇ ಮಾಡಿಲ್ಲ. ಇನ್ನೂ ಹೇಳಬೇಕು ಅಂದ್ರೆ ನಮ್ಮ ಈ ಸಫಾಯಿ ಕರ್ಮಚಾರಿ ಆಯೋಗ ಅಂತ ಮಾಡಿದೆ, ಅದಕ್ಕೆ ಅಧ್ಯಕ್ಷನೇ ಮಾಡಿಲ್ಲ. ಅಂದರೆ ಅವೆಲ್ಲ ಇದ್ದು ಕೂಡ ಇಲ್ಲದ ರೀತಿಯಲ್ಲಿ ಇಟ್ಕೊಂಡಿದ್ದಾರೆ. ಇವತ್ತು ವಾಸ್ತವವಾಗಿ ಕಾನ್ಸ್ಟಿಟ್ಯೂಷನ್ ಜಾರಿ ಮಾಡಬೇಕು, ಮತ್ತು ಏನು ಕಾನ್ಸ್ಟಿಟ್ಯೂಷನ್ ನಾವು ಡಿಕ್ಲೇರ್ ಮಾಡ್ಕೊಂಡಿದ್ದು ಅದನ್ನು ಜಾರಿ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಕೂಡ ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ಈಗಾಗಲೇ ಬುದ್ಧವಾರದ ಫೌಂಡೇಶನ್ ಕಡೆಯಿಂದ ಮೊನ್ನೆ ರಾಜ್ಯಪಾಲರನ್ನ ಭೇಟಿ ಮಾಡಿ ಎಲ್ಲವನ್ನ ಮನವರಿಕೆ ಮಾಡಿಕೊಡ್ತಕ್ಕಂಥ ಕೆಲಸ ಆಗಿದೆ. ಸೊ ಇನ್ನಾರು ಕೂಡ ಇಲ್ಲಿರ್ತಕ್ಕಂಥ ಬೇಡಿಕೆಗಳ ವಿಚಾರದಲ್ಲಿ ರಾಜ್ಯ ಸರ್ಕಾರ ಪ್ರೊಸೀಡ್ ಆಗಬೇಕು ಅಂತ ಹೇಳಿ ನಾನು ಆಗ್ರಹಿಸ್ತೀನಿ. ಡಿಮಾಂಡ್ಗಳು ಇಟ್ಕೊಂಡು ಹೋರಾಟ ನಡೀತಾ ಇದೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ ಸಾಕಷ್ಟು ತುಳಿತಕ್ಕೆ ಒಳಗಾದಂತಹ ಸಮುದಾಯವನ್ನ ಮೇಲೆತ್ತಲಿಕ್ಕೆ ಇವತ್ತು SC/ST ಆಕ್ಟ್ ಕೂಡ ಇದೆ. ಯಾರು ದೌರ್ಜನ್ಯಕ್ಕೆ ಒಳಗಾಗ್ತಾರೆ, ಯಾರು ಹಿಂಸೆಗೆ ಒಳಗಾಗ್ತಾರೆ, ಯಾರು ಕ್ರೌರ್ಯಕ್ಕೆ ಒಳಗಾಗ್ತಾರೆ, ಯಾರು ಬಹಿಷ್ಕಾರಕ್ಕೆ ಒಳಗಾಗ್ತಾರೆ, ಅವರಿಗೊಂದು ಸಾಮಾಜಿಕ ನ್ಯಾಯ ಸಿಗಬೇಕು, ಸಮಾನತೆ ಸಿಗಬೇಕು, ಸೋದರತೆಯಿಂದ ಭ್ರಾತೃತ್ವದಿಂದ ನಡೆಸ್ಕೋಬೇಕು ಅಂತ ಸಂವಿಧಾನ ಬಹಳ ಸ್ಪಷ್ಟವಾಗಿ ಹೇಳಿದೆ. ಬಹಿಷ್ಕಾರ ಅಂತ ಹೇಳಿದ್ರೆ ಎಲ್ಲದರಿಂದನೂ ಹೊರಗಿಡೋದು ಅಂತ, ಅಂದ್ರೆ ಸಮುದಾಯದಿಂದ ಹೊರಗಿಡೋದು, ಸೌಕರ್ಯದಿಂದ ಹೊರಗಿಡೋದು, ಮತ್ತೆ ಸಾಮಾಜಿಕ ಸ್ಟ್ರಕ್ಚರಿಂದ ಹೊರಗಿಡುವಂತ ಒಂದು ಕೆಟ್ಟ ಮನಸ್ಥಿತಿಗಳು, ಜಾತಿ ಪಂಚಾಯಿತಿಗಳು, ಜಾತಿ ಮೇಲಾಟಗಳು ಇವೆಲ್ಲವೂ ಕೂಡ ಮಾಡ್ಕೊಂಡು ಬರ್ತಾ ಇದೆ. ಆದರೆ ನಮಗೆ ಸಂವಿಧಾನ ಬಂದು 75 ವರ್ಷ ಆಗಿದೆ, ಸ್ವಾತಂತ್ರ್ಯ ಬಂದು 78 ವರ್ಷ ಆಗಿದೆ. ಆದರೂ ಕೂಡ ಇವತ್ತು ಸಮಾನತೆಗಾಗಿ ನಾವು ಹೋರಾಟ ಮಾಡಬೇಕಾದಂಥ ಸ್ಥಿತಿಗೆ ತಲುಪಿರೋದು ಆಳುವ ವರ್ಗ. ಅದು ಕೇಂದ್ರ ಇರ್ಬೋದು, ರಾಜ್ಯ ಇರ್ಬೋದು, ಇವ್ರು ಯಾರು ಕೂಡ ತುಳಿತಕ್ಕೆ ಒಳಗಾದವರು ಪರವಾಗಿಲ್ಲ. ಈಗ ನಮಗೆ SC/ST ದೌರ್ಜನ್ಯಕ್ಕೆ ಒಳಗಾದವ್ರದ್ದು ಒಂದು ಕಡೆಗೆ ದಿನನಿತ್ಯ ಸುದ್ದಿ ಆಗ್ತಾ ಇದೆ, ಶಿಕ್ಷೆ ಪ್ರಮಾಣ ಬಹಳ ಕಡಿಮೆ ಇದೆ. ಇತ್ತೀಚೆಗೆ ಮರಕುಂಬಿಯ
ಪ್ರಕರಣದಲ್ಲಿ 99 ಜನರಿಗೆ ಶಿಕ್ಷೆ ಆಗಿದೆ. ತುಮಕೂರಿನ ಚಿಕ್ಕನಾಯಕನಹಳ್ಳಿಯಲ್ಲಿ ಒಂದು ಪ್ರಕರಣದಲ್ಲಿ 26 ಜನರಿಗೆ ಶಿಕ್ಷೆ ಆಗಿದೆ. ಆದರೆ ಬಹುತೇಕ ಪ್ರಕರಣಗಳಲ್ಲಿ ಶಿಕ್ಷೆಯೇ ಆಗಿಲ್ಲ. ಹಾಗಾಗಿ ದೌರ್ಜನ್ಯಗಳು ಮರುಕಳಿಸ್ತಾ ಇದೆ. ಇವತ್ತಿಗೂ ಯಲೆಚಾಕ್ನಹಳ್ಳಿಯಲ್ಲಿ ಶಾಂತಿ ಸಭೆ ನಡೆಸಕ್ಕೆ ಆಗ್ತಾ ಇಲ್ಲ, ಸೌಹಾರ್ದತೆಗೆ ಬರ್ತಾನೆ ಇಲ್ಲ. ತಹಸೀಲ್ದಾರ್ 3 ಸಲ ಸಭೆ ಮಾಡಿದ್ದಾರೆ, DC ಅವ್ರಿಗೆ ನಾವು ಸಭೆ ಮಾಡ್ಲಿಕ್ಕೆ ಹೇಳಿದೀವಿ. ಒಂದು ದೇವಸ್ಥಾನ ಪ್ರದೇಶವನ್ನ ಸಮಗ್ರವಾಗಿ ಎಲ್ರಿಗೂ ಅವಕಾಶ ಇದೆ. ದೇವಸ್ಥಾನ ಅದು ಮಾರಮ್ಮ ಬರೀ ಒಕ್ಕಲಿಗರಿಗಾಗ್ಲಿ ಅಥವಾ ಇನ್ಯಾವುದೋ ಸಮುದಾಯಕ್ಕಾಗ್ಲಿ ಇರಲ್ಲ. ಅವರವ್ರದ್ದೇ ಒಂದು ನಂಬಿಕೆಗಳಿರುವಾಗಲೂ ಕೂಡ ಅವರೆಲ್ಲರೂ ಆ ದೇವಸ್ಥಾನ ಕಟ್ಟಲಿಕ್ಕೂ ಅವರು ಸಹಕಾರಿಯಾಗಿದ್ದಾರೆ. ಅವ್ರು ಕೊಡಬೇಕು, ಅವಕಾಶಗಳು ಕೊಡಬೇಕು ಪೂಜೆ ಮಾಡ್ಲಿಕ್ಕೆ. ಅದಕ್ಕಂತೂ ಪೂಜೆಗೆ ನಿರ್ಬಂಧ ಇದೆ. ಆ ಕಾರಣಕ್ಕೆ ಅವ್ರ ಮೇಲೆ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇರುವಂಥದ್ದು ಈ ಜಾತಿ ರಾಜಕಾರಣ, ಜಾತಿ ಮೇಲಾಟಗಳು. ಮೊನ್ನೆ ಮಳವಳ್ಳಿನಲ್ಲಿ ಒಂದು ಇತ್ತೀಚೆಗೆ ಬಹಿಷ್ಕಾರ ವಾಪಸ್ ತೆಗೆಸಿದ್ದೀವಿ ಅಂತ ಹೇಳ್ತಿದ್ದಾರೆ. ಜಿಲ್ಲೆಯಲ್ಲಿ ಏನಾಗಿದೆ ಹಾಗಾದ್ರೆ? ಯಾಕೆ ಈ ರೀತಿಯ ಮನಸ್ಥಿತಿಗಳು ಉದ್ಭವ ಆಗ್ತಿದ್ದಾವೆ? ಈ ಪ್ರಶ್ನೆಗಳು ಜೊತೆಗೆ SC/ST ಅಭಿವೃದ್ಧಿಗೆ ಮೀಸಲಿಟ್ಟ ಅನುದಾನವನ್ನ ದುರ್ಬಳಕೆ ಮಾಡಿಕೊಳ್ಳುವ ವ್ಯವಸ್ಥೆನೇ ಇದು. ಇದೇ ಸಿದ್ದರಾಮಯ್ಯ ಸರ್ಕಾರದಲ್ಲೂ ಯಾವ ಅನುದಾನವನ್ನು ಕೊಡಬೇಕಾಗಿತ್ತು ಅವ್ರನ್ನ ಮೇಲೆತ್ತಲಿಕ್ಕೆ ಹಣವನ್ನು ಅವ್ರಿಗೆ ಮೀಸಲಿಡದೇನೆ ಹಣವನ್ನು ವಾಪಸ್ ಡ್ರಾ ಮಾಡಿದ್ದಾರೆ. ಬೇರೆ ಬೇರೆ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಾರೆ. ಇವರು ಘೋಷಣೆ ಮಾಡುವಾಗಲೇ ಗ್ಯಾರಂಟಿಗೆ ಬಜೆಟ್ ಅಲ್ಲಿ ಹಣ ಇಡಬೇಕು, ಆದ್ರೆ ಇರುವಂತ ಯೋಜನೆ ಹಣವನ್ನು ಅದಕ್ಕೆ ಬಳಕೆ ಮಾಡೋದಲ್ಲ. ನಿಜವಾಗ್ಲೂ ಮೇಲೆತ್ತುವ ಕೆಲಸವನ್ನ ಯಾರು ಮಾಡ್ಬೇಕಾಗಾದ್ರೆ? ಆ ಸಮುದಾಯದ ಅಭಿವೃದ್ಧಿಗೆ ಹಣ ಮೀಸಲಿಟ್ಟ ಮೇಲೆ ಅವರ ಶಿಕ್ಷಣಕ್ಕೆ, ಅವರ ಉದ್ಯೋಗಕ್ಕೆ, ಅವರ ಸ್ವಯಂ ಉದ್ಯೋಗಕ್ಕೆ, ಅವರ ಆರ್ಥಿಕ ಅಭಿವೃದ್ಧಿಗೆ ಅದನ್ನು ಬಳಕೆ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು. ಆದ್ರೆ ಇವತ್ತು ಆ ಹಣವನ್ನ ಬೇರೊಂದಕ್ಕೆ ಬಳಕೆ ಮಾಡೋದ್ರ ಮೂಲಕ ಒಟ್ಟಾರೆ ಹೆಸರಿಗೆ ಮಾತ್ರ ನಾವು ಅವ್ರ ಪರ ಅಂತ ಹೇಳೋದು. ಅದರಲ್ಲೂ ಆ ಸಮುದಾಯದಿಂದ ಹೋದವರು ಕೂಡ ಪರವಾಗಿ ನಿಲ್ಲಲ್ಲ, ಅದು ದುರಂತ ಇರೋದು. ಈಗ ಮೇಲ್ಜಾತಿಯ ಕೆಳಜಾತಿಯವ್ರನ್ನ ಮೇಲೆತ್ತಲಿಕ್ಕೆ ಈ ತರದೊಂದು ಯಾರು ತುಳಿತಕ್ಕೊಳಗಾಗಿದ್ದಾರೆ. ಆದ್ರೆ ತುಳಿತಕ್ಕೊಳಗಾಗಿಯೂ ಆ ಸಮುದಾಯ ಪ್ರತಿನಿಧಿಸಿ ಆಳ್ವಿಕೆ ಮಾಡೋರು ಕೂಡ ಆ ಒಂದು ಸಮುದಾಯದ ಪರ ನಿಲ್ತಾ ಇಲ್ಲ. ದೌರ್ಜನ್ಯ ಆದಾಗಲೂ ಕೂಡ ಸಾಮಾಜಿಕ ನ್ಯಾಯ ಎತ್ತಿಡುವ ಕೆಲಸವನ್ನ ಮಾಡ್ತಾ ಇಲ್ಲ. ಇವತ್ತಿಗೂ ಕತ್ತಗಟ್ಟ ಪ್ರಕರಣ CID ತನಿಖೆಗೆ ಹೋಗಿದೆ. ಆದ್ರೆ ಆರೋಪಿಗಳ ಒಂದು ಯಾಕೆ ಈ ಘಟನೆ ಹೇಗೆ ನಡೀತು ಅಂತೇಳಿ ಸಮಗ್ರ ತನಿಖೆ ಆಗ್ಬೇಕು ಅನ್ನುವಂಥ ಒತ್ತಾಯ ನಾವು ಮಾಡಿದ್ವಿ. ಸೊ ಹೀಗೆ ಹಲವು ಘಟನೆಗಳು ನಡೀತಾ ಇದೆ ಜಿಲ್ಲೆಯಲ್ಲೂ ಕೂಡ. ಇದು ಪ್ರಬಲರು ದುರ್ಬಲರ ಮೇಲೆ ಮಾಡುವ ಸವಾರಿ ಆಗಬಾರ್ದು. ಎಲ್ಲರೂ ಸಮಾನರು, ಎಲ್ಲರೂ ಸಮಾನವಾಗಿ ಬದುಕಬೇಕು. ಈಗ ದಲಿತರ ಮೇಲೆ ದೌರ್ಜನ್ಯ ಆದಾಗ ಅಲ್ಲಿಯ ಮೇಲ್ಜಾತಿಯವರು ಮುಂದೆ ನಿಂತು ನ್ಯಾಯ ಕೊಡಿಸ್ಬೇಕು. ಮಹಿಳೆ ಮೇಲೆ ದೌರ್ಜನ್ಯ ಆದ್ರೆ ಗಂಡಸರು ಮುಂದೆ ನಿಂತು ನ್ಯಾಯ ಕೊಡಿಸ್ಬೇಕು. ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಆದ್ರೆ ಬಹುಸಂಖ್ಯಾತರು ಮುಂದೆ ನಿಲ್ಬೇಕು. ಆವಾಗ ಸಮಾನತೆ ಬರುತ್ತೆ. ಸೊ ಆ ರೀತಿಯ ಒಂದು ವ್ಯವಸ್ಥೆಗೆ ನಾವೆಲ್ಲರೂ ಕೂಡ ತುಡಿತವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ನಮ್ಮೆಲ್ಲ ಸಂಘಟನೆಗಳ ಆಶಯ ಒಂದೇ, ಸಮಾನತೆ, ಸಮಾಜ ನಿರ್ಮಾಣ ಆಗಬೇಕು ಅಂತ. ಹಾಗಾಗಿ ಅದರ ತುಡಿತವನ್ನ ನಾವು ಸರ್ಕಾರದ ಗಮನಕ್ಕೆ ತರುವ ಪ್ರಯತ್ನಗಳನ್ನ ನಾವು ಮಾಡ್ತಾ ಇದ್ದೀವಿ. ಸರ್ಕಾರ ಇದನ್ನ ಆದ್ಯತೆಯಾಗಿ ಪರಿಗಣಿಸಬೇಕು ಅನ್ನುವಂಥ ಒತ್ತಾಯವನ್ನು ಈ ಸಂದರ್ಭ ಮಾಡ್ತೀವಿ.